ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಲೀಗ್ ಹಂತ ತುಂಬಾನೇ ರೋಚಕ ಘಟ್ಟದಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ 62 ಪಂದ್ಯಗಳು ಮುಗ್ದಾಗಿದೆ. ಇಷ್ಟಾದ್ರೂ ಪ್ಲೇ ಆಫ್ಗೆ ಏರೋದು ಮಾತ್ರ ಒಂದೇ ಒಂದು ತಂಡ, ಅದು ಕೂಡ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನುಳಿದ 7 ತಂಡಗಳ ನಡುವೆ ಪ್ಲೇ ಆಫ್ ಪೈಪೋಟಿ ಇನ್ನೂ ಕಂಟಿನ್ಯೂ ಆಗಿದೆ. ಇದರ ಮಧ್ಯೆ RCB ತಂಡ ಟಾಪ್ 2 ಮೇಲೆ ಕಣ್ಣಿಟ್ಟಿದೆ. ಅಂದರೆ 18 ಅಂಕಗಳೊಂದಿಗೆ ಟಾಪ್ 1 ನಲ್ಲಿರುವಂತಹ RCB 20 ಅಂಕಗಳನ್ನು ಪಡ್ಕೊಂಡ್ರೆ ಫಸ್ಟ್ ಕ್ವಾಲಿಫೈಯರ್ ಆಗಿ ಆಡೋದು ಕನ್ಫರ್ಮ್. ಪ್ಲೇ ಆಫ್ ಹಂತದಲ್ಲಿ ಮೊದಲ ಕ್ವಾಲಿಫೈಯರ್ ಆಡೋದ್ರಿಂದ ನೇರವಾಗಿ ಫೈನಲ್ಗೆ ಏರೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ಫಸ್ಟ್ ಕ್ವಾಲಿಫೈಯರ್ನಲ್ಲಿ ಅಂಕಪಟ್ಟಿಯಲ್ಲಿ ಟಾಪ್ 2 ತಂಡಗಳು ಮುಖಾಮುಖಿಯಾಗಲಿದ್ದು, ಈ ಮ್ಯಾಚ್ನಲ್ಲಿ ಗೆದ್ದ ತಂಡ ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಇನ್ ಕೇಸ್ ಮೊದಲ ಕ್ವಾಲಿಫೈಯರ್ನಲ್ಲಿ ಏನಾದರೂ ಸೋತ್ರೆ ಟೂರ್ನಿಯಿಂದ ಹೊರಬೀಳೋದಿಲ್ಲ, ಬದಲಿಗೆ ದ್ವಿತೀಯ ಕ್ವಾಲಿಫೈಯರ್ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದ ತಂಡ ಹಾಗೆ ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ಎರಡನೇ ಕ್ವಾಲಿಫೈಯರ್ನಲ್ಲಿ ಆಡುತ್ತೆ. ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ದ್ವಿತೀಯ ಕ್ವಾಲಿಫೈಯರ್ನಲ್ಲಿ ಗೆಲ್ಲೋ ಮೂಲಕ ಫೈನಲ್ಗೆ ತಲುಪಬಹುದು. ಹೀಗಾಗಿ ಲೀಗ್ ಹಂತದ ಮುಕ್ತಾಯದ ವೇಳೆಗೆ RCB ಟಾಪ್ 2 ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಆದರೆ RCB ತಂಡ ತನ್ನ ಕೊನೆ ಲೀಗ್ ಪಂದ್ಯಕ್ಕೂ ಮೊದಲು ಕ್ವಾಲಿಫೈಯರ್ ಆಡೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಅದು ಕೂಡ ಮೇ 18ಕ್ಕೆ ನಡೆಯೋ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದ ಮೂಲಕ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಅಂದರೆ ಇವತ್ತಿನ ಪಂದ್ಯದಲ್ಲಿ CSK ಗೆದ್ರೆ RCB ತಂಡ ಅಧಿಕೃತವಾಗಿ ಅಂಕಪಟ್ಟಿಯಲ್ಲಿ ಟಾಪ್ 2 ಸ್ಥಾನವನ್ನ ಕನ್ಫರ್ಮ್ ಮಾಡಿಕೊಳ್ಳುತ್ತೆ. ಯಾಕಂದ್ರೆ ಇವತ್ತಿನ ಮ್ಯಾಚ್ನಲ್ಲಿ SRH ತಂಡ ಸೋತ್ರೆ ಮುಂದಿನ ಪಂದ್ಯವನ್ನ ಗೆದ್ರೂ 16 ಅಂಕಗಳನ್ನು ಮಾತ್ರ ಪಡೆದುಕೊಳ್ಳುತ್ತೆ. ಇನ್ನೊಂದು ಕಡೆ ಗುಜರಾತ್ ಟೈಟಾನ್ಸ್ ತಂಡ ತನ್ನ ಕೊನೆ ಪಂದ್ಯದಲ್ಲಿ ಗೆದ್ರೂ 18 ಅಂಕ ಪಡ್ಕೊಳ್ಳುತ್ತೆ. ಇದರಿಂದ RCB ಹಾಗೆ ಗುಜರಾತ್ ಟೈಟಾನ್ಸ್ ತಂಡ ಅಂಕಪಟ್ಟಿಯಲ್ಲಿ ಟಾಪ್ 2 ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೆ ಗುಜರಾತ್ ಟೈಟಾನ್ಸ್ ತಂಡಗಳಿಗೆ ಮಾತ್ರ ಇನ್ನುಳಿದಿರೋ ಪಂದ್ಯಗಳ ಮೂಲಕ 18 ಅಂಕಗಳನ್ನು ಗಳಿಸೋ ಅವಕಾಶ ಇದೆ. ಇನ್ ಕೇಸ್ SRH ವಿರುದ್ಧ CSK ತಂಡ ಗೆದ್ರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ 14 ಅಂಕಗಳಲ್ಲೇ ಉಳ್ಕೊಳ್ಳುತ್ತೆ. ಇನ್ನು ಕೊನೆ ಮ್ಯಾಚ್ನಲ್ಲಿ SRH ಗೆದ್ರೂ 16 ಅಂಕಗಳನ್ನು ಮಾತ್ರ ಹೊಂದುತ್ತೆ. ಸೊ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆಲ್ಲೋದು RCB ಪಾಲಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ CSK ಗೆದ್ರೆ 18 ಅಂಕಗಳನ್ನು ಪಡ್ಕೊಂಡಿರೋ RCB ಮೊದಲ ಕ್ವಾಲಿಫೈಯರ್ ಆಗಿ ಆಡೋದು ಕನ್ಫರ್ಮ್. ಇನ್ ಕೇಸ್ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತಿನ ಮ್ಯಾಚ್ನಲ್ಲಿ ಸೋತ್ರೆ SRH ತಂಡದ ಅಂಕ 16 ಆಗುತ್ತೆ. ಇದರಿಂದ RCB ತಂಡ ಟಾಪ್ 2 ನಲ್ಲಿ ಸ್ಥಾನ ಖಚಿತಪಡಿಸಿಕೊಳ್ಳೋದಕ್ಕೆ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ SRH ತಂಡವನ್ನು ಸೋಲಿಸಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಸೊ ಇವತ್ತಿನ ಪಂದ್ಯದಲ್ಲಿ CSK ಗೆದ್ರೆ ಅದು RCB ಪಾಲಿಗೆ ಪ್ಲಸ್ ಆಗುತ್ತೆ. ಹೀಗಾಗಿ RCB ಅಭಿಮಾನಿಗಳು ಕೂಡ CSK ಗೆಲುವಿಗೆ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.